ಹಲೋ ಗಾಯ್ಸ್, ವೆಲ್ಕಮ್ ಟು ಸುಷ್ಮಾ ಗೌಡ ಯೂಟ್ಯೂಬ್ ಚಾನಲ್. ಈ ಯೂಟ್ಯೂಬ್ ಚಾನಲ್ನ ನಾನು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ಮನೇಲಿ ಪೂಜೆ ಎಲ್ಲ ಮುಗಿಸಿ ನಾನು ರಂಜು ಇಬ್ಬರು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟು. ರಂಜು ಅಷ್ಟಾಗೆ ಟೆಂಪಲಿಗೆಲ್ಲೂ ಹೋಗೋದಿಲ್ಲ, ಬಟ್ ಇವತ್ತು ಅವರೇ ಟೆಂಪಲ್ಗೆ ಹೋಗೋಣ ಅಂತ ಕರೆದ್ರು. ಆಮೇಲೆ ತಾಯಿ ಮಹಾಲಕ್ಷ್ಮಿ ದರ್ಶನ ಮಾಡಿಕೊಂಡು ಅಲ್ಲೇ ಪ್ರಸಾದ ತಿಂದು, ಆಮೇಲೆ ರಂಜು ಇನ್ನೂ ಟಿಫನ್ ಮಾಡಿರಲಿಲ್ಲ, ಅದಕ್ಕೆ ಆಚೆ ಎಲ್ಲಾದರೂ ತಿನ್ಕೊಂಡು ಹೋಗೋಣ ಅಂತ ಅಂದರು. ಸೊ ನಿಯರ್ ಬೈ ಕೆಫೆಗೆ ಹೋದ್ವಿ. ನಂಗೆ ಆಚೆ ಹೋಗಿ ರಂಜು ಜೊತೆ ಟೈಮ್ ಸ್ಪೆಂಡ್ ಮಾಡೋದಂದರೆ ತುಂಬ ಇಷ್ಟ. ಬಟ್ ಪಾಪು ಆದಮೇಲೆ ಅಷ್ಟಾಗಿ ಆಚೆ ಹೋಗೋದಕ್ಕೆ ಟೈಮ್ ಆಗ್ತಿಲ್ಲ. ಅದಕ್ಕೆ ಈ ಥರ ಆಚೆ ಇಂತಕ್ಕಾದರೂ ಬಂದಾಗಲೇ ಸ್ವಲ್ಪ ಹೊತ್ತು ಸುತ್ತಾಡ್ಕೊಂಡು ಹೋಗ್ತೀವಿ. ನಂಗೆ ಫಿಲ್ಟರ್ ಕಾಫಿ ಅಂದರೆ ತುಂಬ ಇಷ್ಟ. ನಾವು ಆಚೆ ಏನೇ ತಿನ್ನೋಕ್ಕೆ ಹೋದರೂ ಅಷ್ಟೇ ರಂಜು ನಂಗೆ ಫಿಲ್ಟರ್ ಕಾಫಿ ಕೊಡ್ಸೋದಂತೂ ಮರೆಯೋದೇ ಇಲ್ಲ. ಅಷ್ಟರಲ್ಲಾಗಲೇ ಅಮ್ಮ ಕೂಡ ಕಾಲ್ ಮಾಡಿದ್ರು ಪಾಪು ಎದ್ದಿದ್ದಾಳೆ ಅಂತ. ಸೊ ಅದಕ್ಕೆ ಬೇಗ ಮನೆಗೆ ಹೋಗ್ತೀವಿ. ನಮ್ಮಮ್ಮ ಬಂತು. ಸ್ವಲ್ಪ ಐಟಮ್ಸ್ ಬೈ ಮಾಡೋದಿತ್ತು. ಸೊ ನಾನು ನಮ್ಮ ಮಮ್ಮಿ ಪಾಪನ ಕರ್ಕೊಂಡು ಮನೆ ಹತ್ರ ಇರೋ ಸೂಪರ್ ಮಾರ್ಕೆಟ್ಗೆ ಹೋಗಿದ್ವಿ. ಏನು ಶಾಪಿಂಗ್ ಮಾಡ್ತಿದೆ ಮಗು ಇವತ್ತು? ಅಮ್ಮಮ್ಮ ಜೊತೆ ಏನು ತಗೊಳಕ್ ಬಂದಿದೆ? ಇನ್ನೇನು ಬೇಕು? ಪಾಪುನ ನಾವು ಅಷ್ಟಾಗೆಲ್ಲೂ ಆಚೆ ಕರ್ಕೊಂಡು ಹೋಗಿಲ್ಲ. ಇವಾಗ ಅವಳಿಗೆ 6 months ಕಂಪ್ಲೀಟ್ ಆಗಿದೆ ಅಂತ ನಾವು ಸ್ವಲ್ಪ ಆಚೆ ಓಡಾಡಿಸ್ತಾ ಇದ್ದೀವಿ. ಸೊ ಅವಳಿಗೆ ಎಲ್ಲ ಆಚೆ ಕರ್ಕೊಂಡು ಹೋದ್ರು ಫುಲ್ ಕ್ಯೂರಿಯಾಸಿಟಿ. ಎಲ್ಲನೂ ಎಳ್ದು ಬಾಯ್ಗೆ ಹಾಕೊಳ್ಳೋದಕ್ಕೆ ಟ್ರೈ ಮಾಡಿ. ಬಾಯ್ಗೆ ಹಾಕೊಂಬಾರ್ದು. ಏನದು? ಎಲ್ಲಿದೆ ಬೊಂಬೆ? ಕಂದಮ್ಮ, ಏನೇ ಕಂದ ಅದು? ನಿಂಗೆ ಬೇಕಾ ಡಾಲು? ನಾವು ಪರ್ಚೇಸ್ ಮುಗಿಸಿ ಮನೆಗೆ ಹೋದ್ವಿ. ಆಮೇಲೆ ಪಾಪು ಜೊತೆನೂ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡಿದ್ದೆ. ಅಷ್ಟರಲ್ಲಿ ಒಂದು ಬಿದ್ರು ತೊಟ್ಲು ಆರ್ಡರ್ ಸಹ ಬಂತು. ಆಮೇಲೆ ಅದನ್ನು ಪ್ಯಾಕ್ ಮಾಡಿ ಸೆಂಡ್ ಮಾಡಿದೆ. ಆಮೇಲೆ ಒಂದು ಮೀಶೋ ಪ್ರಾಡಕ್ಟ್ ರಿವ್ಯೂ ಮಾಡೋದು ಬಾಕಿ ಇತ್ತು. ರಂಜು ಇದರಿಂದ ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಅಂದು. ಸೊ ಅದನ್ನು ಸಹ ಯಾವಾಗಲೂ ಡೈಪರ್ ಹಾಕೋಕ್ಕಾಗಲ್ಲ. ಡೈಪರ್ ಹಾಕೋದ್ರಿಂದ ಅವ್ರಿಗೆ ತುಂಬ ಡೈಪರ್ ಆಗಲ್ಲ. ಆಮೇಲೆ ಸಂಜೆ ಇನ್ನೊಂದು ಬಿದ್ರು ತೊಟ್ಲು ಆರ್ಡರ್ ಬಂತು. ಅದನ್ನು ಸಹ ಪ್ಯಾಕ್ ಮಾಡಿ ಸೆಂಡ್ ಮಾಡಿದೆ. ಅಷ್ಟರಲ್ಲಿ ಮಮ್ಮಿ ಪಾಪುಗೆ ಅಂತ ಆ್ಯಪಲ್ ಪ್ಯೂರಿ ಮಾಡಿದರು. ಆ್ಯಪಲ್ ಪ್ಯೂರಿನ ನಾವು ಪಾಪುಗೆ ಇವತ್ತೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಅವಳು ಸಹ ಇಷ್ಟಪಟ್ಟು ಚೆನ್ನಾಗೆ ಕುಡಿದ್ಲು. ಅಷ್ಟರಲ್ಲಿ ರಂಜುಗೂ ಸಹ ಲಾಗಿನ್ ಟೈಮ್ ಆಗಿತ್ತು. ಅವರು ಕೆಲ್ಸಕ್ಕೆ ಕೂತಿದ್ರು. ಜೋರಾಗಿ ಮಳೆ ಬೇರೆ ಬರ್ತಿತ್ತು. ಆ ವೆದರ್ಗೆ ಪಕೋಡ ತಿಂದರೆ ಚೆನ್ನಾಗಿರುತ್ತೆ ಅಂತ ಮಾಡೋದಕ್ಕೆ ಹೋದೆ. ರಂಜು ನಾನು ಹೆಲ್ಪ್ ಮಾಡ್ತೀನಿ ಅಂತ ಬಂದರು. ನನಗೆ ಆನಿಯನ್ ಬಿಡಿಸೋದಂದರೆ ಒಂದು ಸ್ವಲ್ಪನೂ ಇಷ್ಟ ಇಲ್ಲ. ಸೊ ಅವರು ಬಿಡಿಸ್ಕೊಟ್ಟು ಹೋದರು. ಆಮೇಲೆ ಮಿಕ್ಕಿದೆಲ್ಲ ನಾನು ಮಾಡಿಕೊಂಡೆ. ಆನಿಯನ್ ಪಕೋಡ ರೆಸಿಪಿ ಕೂಡ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಬೇಕು ಅಂತ ಅಂದರೆ ನೋಡ್ಬೋದು. ನಮ್ಮಣ್ಣಂಗೆ ನಾನಂದರೆ ನಂಗೆ ತುಂಬಾ ಇಷ್ಟ. ಅವನೇನೇ ತಿಂತಿದ್ರು ನಂಗೆ ಒಂದು ಸ್ವಲ್ಪ ತಿನ್ನಿಸ್ಬಿಟ್ಟು ತಿಂತಾನೆ. ಹೆಂಗಿದೆ ಪಕೋಡ? ಅಷ್ಟರಲ್ಲಿ ಪಾಪುಗೂ ಸಹ ಫುಲ್ ನಿದ್ದೆ ಬಂದಿತ್ತು. ಸೊ ಕರ್ಕೊಂಡು ಹೋಗಿ ಅವಳನ್ನ ಮಲಗಿಸ್ದೆ.